ದ ನೆಕ್ಸ್ಟ್ ದ ನ್ಯೂ ಚಾಪ್ಟರ್ ಇಸ್ ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್. ಅಂದರೆ ಗುಂಪಿಗೆ ವಸ್ತುಗಳನ್ನು ವಿಂಗಡಿಸುವುದು. ಆ ಒಂದು ಗ್ರೂಪಿಗೆ ಆ ಒಂದು ಆಬ್ಜೆಕ್ಟ್ಸ್ನ ಏನು ಮಾಡ್ತಾ ಹೋಗೋದು, ಡಿವೈಡ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಆಬ್ಜೆಕ್ಟ್ ಈಸ್ ಅರೌಂಡ್ ಹಸ್ ಆ್ಯಂಡ್ ವಾಟ್ ಈಸ್ ಆಬ್ಜೆಕ್ಟ್ ಈಸ್ ಎ ದೇರ್ ಆರ್ ಮೇಡ್ ಅಪ್ ಆಫ್ ಒನ್ ಆರ್ ಮೋರ್ ಮೆಟೀರಿಯಲ್ಸ್. ಅಂದರೆ ಇಲ್ಲಿ ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆಬ್ಜೆಕ್ಟ್ಸ್ನ ತಯಾರಿಸ್ತಾ ಹೋಗೋದು. ವಿ ಹ್ಯಾವ್ ಸೀನ್ ದಟ್ ಅವರ್ ಫುಡ್ ಆ್ಯಂಡ್ ಕ್ಲಾತ್ ಹ್ಯಾವ್ ಸೋ ಮಚ್ ವೆರೈಟಿ ಇನ್ ದೆಮ್. ನೀವು ಆಲ್ರೆಡಿ ನೋಡ್ತಾ ಬಂದ್ರಿ, ಫುಡ್ಡಲ್ಲೂ ಕ್ಲಾತ್ಸಲ್ಲೂ ಸಮೇತ ವೆರೈಟಿ ಇರುವಂತಹ ಒಂದು ಫುಡ್ಡು ಕ್ಲಾತ್ಸ್ನ ನೋಡ್ತಾ ಬಂದ್ರಿ. ಅದರಲ್ಲಿ ನಾಟ್ ಜಸ್ಟ್ ಇಲ್ಲಿ ಫುಡ್ಡು ಕ್ಲಾತ್ ಅಷ್ಟೇ ಅಲ್ಲ, ದೇರ್ ಈಸ್ ಸಚ್ ಎ ವಾಸ್ಟ್ ವೆರೈಟಿ ಆಫ್ ಆಬ್ಜೆಕ್ಟ್ಸಲ್ಲೂ ಸಮೇತ ಇಲ್ಲಿ ನಾವು ಡಿಫ್ರೆಂಟ್ ಆಗಿರುವಂಥ ವೆರೈಟಿ ಆಫ್ ಆಬ್ಜೆಕ್ಟ್ಸ್ನ ಇಲ್ಲಿ ನೋಡ್ತಾ ಇದ್ದೀವಿ. ವಿ ಸಿ ಅರೌಂಡ್ ಅಸ್. ಅದರಲ್ಲಿ ಚೇರ್ ನೋಡ್ತಾ ಬರ್ತೀವಿ, ಬುಲಕ್ ಕಾರ್ಟ್ಸ್, ಸೈಕಲ್, ಕುಕ್ಕಿಂಗ್ ಯುಟಿಸಿಲ್ಸ್, ಬುಕ್ಸ್, ಕ್ಲಾತ್ಸ್, ಟಾಯ್ಸ್, ವಾಟರ್, ಸ್ಟೋನ್ಸ್ ಆ್ಯಂಡ್ ಮೆನಿ ಅದರ್ ಆಬ್ಜೆಕ್ಟ್. ಈ ರೀತಿ ಕೊಟ್ಟಿರುವಂಥ ಇದಕ್ಕಿಂತ ಹೆಚ್ಚು ಬೇರೆ ಇರುವಂಥ ಆಬ್ಜೆಕ್ಟ್ಸಲ್ಲೂ ಸಮೇತ ಇಲ್ಲಿ ಡಿವೈಡ್ ಮಾಡ್ತಾ ಹೋಗಿದ್ದೀವಿ. ಆಲ್ ಆಬ್ಜೆಕ್ಟ್ಸ್ ಆರ್ ಡಿಫ್ರೆಂಟ್ ಶೇಪ್ಸ್. ಮತ್ತು ಎಲ್ಲ ಆಬ್ಜೆಕ್ಟ್ಸು ಸಮೇತ ಅದರದೇ ಆದ ಒಂದು ಡಿಫ್ರೆಂಟ್ ಶೇಪ್ಸಲ್ಲಿದೆ ಮತ್ತು ಕಲರ್ಸಲ್ಲಿದೆ. ಆ ಥರ ಇಲ್ಲಿ ಯೂಸಸ್ ಮಾಡ್ತಾ ಹೋಗ್ತಿದ್ದೀವಿ. ಇಲ್ಲಿ ಫಿಗರ್ 4.1 ನೋಡ್ತಾ ಬನ್ನಿ. ಡಿಫ್ರೆಂಟ್ ಶೇಪ್ಸ್ ಇದೆ, ಡಿಫ್ರೆಂಟ್ ಕಲರ್ಸ್ ಇದೆ, ಹೌದಾ. ಈ ರೀತಿ ಇರುವಂಥ ಒಂದು ಡಿಫ್ರೆಂಟ್ ಇರುವಂತಹ ಒಂದು ಆಬ್ಜೆಕ್ಟ್ಸ್ನ ಇಲ್ಲಿ ನಾವಿಲ್ಲಿ ಯೂಸ್ ಮಾಡ್ತಾ ಹೋಗ್ತಿದ್ದೀವಿ. ಲುಕ್ ಅರೌಂಡ್ ಆ್ಯಂಡ್ ಐಡೆಂಟಿಫೈ ದಿ ಆಬ್ಜೆಕ್ಟ್ಸ್ ಇನ್ ರೌಂಡ್ ಇನ್ ಶೇಪ್. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಲುಕ್ ಅರೌಂಡ್ ಐಡೆಂಟಿಫೈ ದಿ ಆಬ್ಜೆಕ್ಟ್ಸ್ ಇನ್ ರೌಂಡ್ ಇನ್ ಶೇಪ್. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಕೆಲವು ಆಬ್ಜೆಕ್ಟ್ಸ್ಗಳು ಏನಾಗಿದೆ, ಬೇರೆ ಒಂದು ಶೇಪ್ಸಲ್ಲಿದೆ. ಇನ್ಕ್ಲೂಡಿಂಗ್ ರೌಂಡ್ ಶೇಪಲ್ಲಿರುವಂತಹದ್ದು ಆಬ್ಜೆಕ್ಟ್ಸ್ ಕೆಲವು ರಬ್ಬರ್ ಬಾಲ್ ಇದೆ, ಫುಟ್ಬಾಲ್ ಇದೆ, ಮತ್ತು ಗ್ಲಾಸ್ ಮಾರ್ಬಲ್ ಇದೆ. ಈ ರೀತಿ ಇಫ್ ಯು ಇನ್ಕ್ಲೂಡ್ ಆಬ್ಜೆಕ್ಟ್ ನಿಯರ್ಲಿ ಟು ರೌಂಡ್, ಇವೆಲ್ಲ ರೌಂಡ್ ಶೇಪಲ್ಲಿದೆ, ಹೌದಾ. ಈ ರೀತಿ ಇರುವಂಥ ಒಂದು ಆಬ್ಜೆಕ್ಟ್ಸ್ನ ನೀವಿಲ್ಲಿ ಗ್ರೂಪ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಅವರ್ ಲಿಸ್ಟ್ ಕುಡ್ ಇನ್ಕ್ಲೂಡ್ ಆಬ್ಜೆಕ್ಟ್ ಲೈಕ್ ಅದರಲ್ಲಿ ಆ್ಯಪಲ್ಸ್ ಆಗಿರ್ಬೋದು, ಮತ್ತು ಆರೆಂಜ್ ಆಗಿರ್ಬೋದು, ಅರ್ಥನ್ ಪಿಕ್ಚರ್ಸ್ ಮಣ್ಣಿನಿಂದ ಮಾಡುವಂತಹ ಒಂದು ಕೆಲವು ಆಬ್ಜೆಕ್ಟ್ಸ್ ಆಗಿರ್ಬೋದು. ಅಥವಾ ಸಪೋಸ್ ವಿ ವರ್ ಲುಕ್ಕಿಂಗ್ ಆಬ್ಜೆಕ್ಟ್ಸ್ ದೇ ಆರ್ ಎಡಿಬಲ್, ವಿ ಮೈಟ್ ಇನ್ಕ್ಲೂಡಿಂಗ್ ಆಲ್ ದ ಐಟಮ್ಸ್ ಟು ಲಿಸ್ಟೆಡ್ ಇನ್ ಟೇಬಲ್ 1. ಇದೇ ರೀತಿಯಲ್ಲಿ ನಾವು ಚಾಪ್ಟರ್ 1ನಲ್ಲಿ ಟೇಬಲ್ 1.1, 1.2, 1.3ಯಲ್ಲಿ ಲಿಸ್ಟ್ ಮಾಡ್ತಾ ಹೋಗಿದ್ರಲ್ಲ ಟೇಬಲ್ಸ್, ಆ ರೀತಿಯಲ್ಲಿ ನೀವು ಡಿವೈಡ್ ಮಾಡ್ತಾ ಹೋಗ್ಬೋದು. ದೆನ್ ವಿ ಮೈಟ್ ಆಲ್ಸೋ ಫೈಂಡ್ ಸಮ್ ಆಫ್ ದೋಸ್ ರೌಂಡ್ ಶೇಪ್ಡ್ ಆಬ್ಜೆಕ್ಟ್. ಇಲ್ಲಿ ರೌಂಡ್ ಶೇಪಲ್ಲಿರುವಂಥ ಒಂದು ಆಬ್ಜೆಕ್ಟ್ನ ವಿ ಜಸ್ಟ್ ಒಂದು ಲಿಸ್ಟ್ ಮಾಡ್ತಾ ಹೋಗಿ, ಆ ಒಂದು ಗ್ರೂಪ್ನ ಡಿವೈಡ್ ಮಾಡ್ತಾ ಹೋಗಿ, ಸಾರ್ಟಿಂಗ್ ಮಾಡ್ತಾ ಹೋಗಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡಿ, ಲೆಟ್ ಯು ಸೇ ವಿ ವಿಶ್ ಟು ಮೇಕ್ ಎ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ದೇರ್ ಆಫ್ ಪ್ಲಾಸ್ಟಿಕ್ಸ್. ಇದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಸಮೇತ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಬ್ಜೆಕ್ಟ್ಸ್ನ ಇಲ್ಲಿ ತಯಾರಿಸ್ತಾ ಹೋಗಿದ್ದಾರೆ. ಆ ಒಂದು ಪ್ಲಾಸ್ಟಿಕ್ಕಲ್ಲಿ ಸೇರುವಂತಹ ಕೆಲವಿಷ್ಟು ಐಟಮ್ಸ್, ಅದರಲ್ಲಿ ಬಕೆಟ್ಸ್ ಆಗಿರ್ಬೋದು, ಲಂಚ್ ಬಾಕ್ಸ್ ಆಗಿರ್ಬೋದು, ಟಾಯ್ಸು, ವಾಟರ್ ಕಂಟೈನರ್ಸು, ಪೈಪ್ಸು, ಇವೆಲ್ಲ ದೇ ಮೇ ಸಚ್ಚೆ ಆಬ್ಜೆಕ್ಟ್ಸ್. ಇದನ್ನು ನಾವಿಲ್ಲಿ ಆಬ್ಜೆಕ್ಟ್ಸ್ ಅಂತ ಹೇಳ್ತಾ ಹೋಗ್ತಿದ್ದೀನಲ್ಲ, ಇವೆಲ್ಲ ಇಟ್ ಈಸ್ ಪ್ಲಾಸ್ಟಿಕ್ಕಲ್ಲಿ ಯೂಸ್ ಮಾಡಿ ಅದು ಪ್ಲಾಸ್ಟಿಕ್ ಐಟಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಆ ರೀತಿ ಒಂದು ಗ್ರೂಪ್ನ ಏನು ಮಾಡ್ತಾ ಹೋಗಿದ್ದಾರೆ, ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ವಿ ಮೇ ಫೈಂಡ್ ಎ ಪ್ಲೇಸ್ ಇನ್ ದಿಸ್ ಗ್ರೂಪ್, ದೇರ್ ಆರ್ ಸೋ ಮೆನಿ ವೇಸ್. ಇದೇ ರೀತಿ ಬೇರೆ ರೀತಿಯಲ್ಲಿ ಬೇರೆ ದಾರಿಯಲ್ಲಿ ಸಮೇತ ಆ ಒಂದು ಆಬ್ಜೆಕ್ಟ್ಸ್ನ ಗ್ರೂಪ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ನ ನೀವು ಇಲ್ಲಿ ಆ ಒಂದು ಆಬ್ಜೆಕ್ಟ್ಸ್ನ ಬೇಸಸ್ ಮೇಲೆ ಅಥವಾ ಶೇಪ್ಸ್ ಮೇಲೆ, ಮೆಟೀರಿಯಲ್ಸ್ ಮೇಲೆ ಏನು ಮಾಡ್ತಾ ಹೋಗಿ ಇಲ್ಲಿ ನೀವು ಲಿಸ್ಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಹೋಗಿದ್ದಾರೆ. ಆಲ್ ಆಬ್ಜೆಕ್ಟ್ಸ್ ಈಸ್ ರೌಂಡ್ ಆ್ಯಸ್ ಒನ್ ಆರ್ ಮೋರ್ ಮೆಟೀರಿಯಲ್ಸ್. ಇಲ್ಲಿ ಒಂದು ಆಬ್ಜೆಕ್ಟ್ಸ್ನ ನಾವಿಲ್ಲಿ ಮೇಡ್ ಮಾಡಬೇಕು ಅಂತಂದರೆ ಅದರಲ್ಲಿ ಒಂದಕ್ಕಿಂತ ಜಾಸ್ತಿ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕು, ಹೌದಾ. ಒಂದಕ್ಕಿಂತ ಜಾಸ್ತಿ ಮೆಟೀರಿಯಲ್ಸ್ನ ಯೂಸ್ ಮಾಡಿಬಿಟ್ಟು ಒಂದು ಆಬ್ಜೆಕ್ಟ್ಸ್ನ ಇಲ್ಲಿ ತಯಾರಿಸ್ತಾ ಹೋಗ್ತಾರೆ. ದೀಸ್ ಮೆಟೀರಿಯಲ್ಸ್ ಮೇ ಬಿ, ಅದರಲ್ಲಿ ಯಾವ ಮೆಟೀರಿಯಲ್ಸ್, ಗ್ಲಾಸ್, ಮೆಟಲ್, ಪ್ಲಾಸ್ಟಿಕ್, ವುಡ್, ಕಾಟನ್, ಪೇಪರ್, ಮಡ್ ಆರ್ ಸಾಯಿಲ್. ಈ ರೀತಿ ಇರುವಂಥ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾ ಹೋಗಿದ್ದಾರೆ, ಇಲ್ಲಿ ಕೆಲವಿಷ್ಟು ಆಬ್ಜೆಕ್ಟ್ಸ್ನ ತಯಾರಿಸ್ತಾ ಹೋಗಿದ್ದಾರೆ. ಅದರಲ್ಲಿ ನೀವು ಯೋಚನೆ ಮಾಡಿಬಿಟ್ಟು ಕ್ಯಾನ್ ಯು ಥಿಂಕ್ ಟು ಮೋರ್, ಇದೇ ರೀತಿ ಜಾಸ್ತಿ ಎಕ್ಸಾಂಪಲ್ ಮೆಟೀರಿಯಲ್ಸ್ನ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಆ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆಬ್ಜೆಕ್ಟ್ಸ್ನ ತಯಾರಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಬನ್ನಿಲಿ ಆ್ಯಕ್ಟಿವಿಟಿ 1. ಆ್ಯಕ್ಟಿವಿಟಿ 1ನಲ್ಲಿ ಲೆಟ್ ಅಸ್ ಕಲೆಕ್ಟ್ ಆ್ಯಸ್ ಮೆನಿ ಆಬ್ಜೆಕ್ಟ್ಸ್ ಇಸ್ ಪಾಸಿಬಲ್ ಟು ಅರೌಂಡ್ ಅಸ್. ನೀವಿಲ್ಲಿ ತುಂಬ ಒಂದು ಆಬ್ಜೆಕ್ಟ್ಸ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು
ಇಲ್ಲಿ ಒಂದು ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡ್ಕೊಂಬಿಟ್ಟು ಪ್ರತಿನಿತ್ಯ ಟು ಗೆಟ್ ಎವ್ರಿ ಡೇ ಆಬ್ಜೆಕ್ಟ್ಸ್ ನೀವು ಮನೇಲಿ ಪ್ರತಿನಿತ್ಯ ಏನು ಮಾಡ್ತಾ ಹೋಗ್ತೀರಾ ಒಂದು ಆಬ್ಜೆಕ್ಟ್ಸ್ನ ನೋಡ್ತಾ ಹೋಗ್ತೀರಾ ಮತ್ತು ಕಲೆಕ್ಟ್ ಆಬ್ಜೆಕ್ಟ್ಸ್ನ ಅಥವಾ ಕ್ಲಾಸ್ ರೂಮಲ್ಲಾದರೂ ಅಥವಾ ನಿಮ್ಮ ಮನೆಯಲ್ಲಾದರೂ ಕೆಲವಿಷ್ಟು ಆಬ್ಜೆಕ್ಟ್ಸ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಥವಾ ಔಟ್ಸೈಡ್ ಸ್ಕೂಲ್ ಹೊರಗಡೆ ಆಗಿರ್ಬೋದು ಇದೇ ರೀತಿ ಎಕ್ಸಾಂಪಲ್ಸಲ್ಲಿ ಎಲ್ಲಿ ವಾಟ್ ವಿಲ್ ಯು ಹ್ಯಾವ್ ಕಲೆಕ್ಷನ್ಸ್ ಎಲ್ಲಿ ಕಲೆಕ್ಷನ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿ ಚಾಕು ಪೆನ್ಸಿಲ್ಲು ನೋಟ್ಬುಕ್ಕು ರಬ್ಬರು ಡಸ್ಟರು ಹ್ಯಾಮರು ನೈಲು ಸೋಪು ಸ್ಪೋಕ್ ಆಫ್ ವೀಲು ಬ್ಯಾಟು ಇದೇ ರೀತಿಯಲ್ಲಿ ಆ ಒಂದು ವಸ್ತು ಎಲ್ಲೆಲ್ಲಿರಬೇಕು ಅನ್ನೋದು ಇಲ್ಲಿ ಡಿವೈಡ್ ಮಾಡ್ತಾ ಬಂದರೆ ಗ್ರೂಪ್ ಮಾಡ್ತಾ ಹೋಗಬೇಕು ಅಂತ ಹೇಳಿದರೆ ಅದರಲ್ಲೂ ಕೆಲವಿಷ್ಟು ಐಟಮ್ಸ್ ಕೊಡ್ತಾ ಹೋಗಿದ್ದಾರೆ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಸಮ್ ಆಫ್ ಮ್ಯಾಚ್ ಬಾಕ್ಸ್ ಸಾಲ್ಟ್ಸ್ ಪೊಟ್ಯಾಟೊ ವಿ ಕ್ಯಾನ್ ಆಲ್ಸೋ ಲಿಸ್ಟ್ ಆಬ್ಜೆಕ್ಟ್ ವಿ ಕ್ಯಾನ್ ಥಿಂಕ್ ಬಟ್ ಕೆನಾಟ್ ಬ್ರಿಂಗ್ಸ್ ಟು ಕ್ಲಾಸ್ ರೂಮ್ ಇಲ್ಲಿ ಆದರೆ ಈ ಆಬ್ಜೆಕ್ಟ್ಸ್ನ ನಾವಿಲ್ಲಿ ಕ್ಲಾಸ್ ರೂಮ್ಗೆ ತೊಗೊಂಡು ಬರಲ್ಲ ಅಲ್ವಾ ಕೆಲವು ಯಾವೊಂದು ಐಟಮ್ಸು ಯಾವೊಂದು ಆಬ್ಜೆಕ್ಟ್ಸ್ಗಳು ಎಲ್ಲಿ ಅದಿಡಬೇಕೋ ಎಲ್ಲಿ ಬ್ರಿಂಗ್ ಮಾಡಬೇಕೋ ಆ ಆಬ್ಜೆಕ್ಟ್ಸ್ನ ಆ ರೀತಿಯಲ್ಲಿ ನಾವು ಸಾರ್ಟಿಂಗ್ ಮಾಡ್ತಾ ಹೋಗ್ತೀವಿ ಎಕ್ಸಾಂಪಲ್ಸು ವಾಲ್ ಟ್ರೀಸು ಡೋರ್ಸು ಟ್ರ್ಯಾಕ್ಟರ್ಸು ರೋಡ್ಸು ಇದೇ ರೀತಿ ಇರುವಂಥ ಎಲ್ಲ ಒಂದು ಸಪ್ರೇಟ್ ಆಲ್ ಆಬ್ಜೆಕ್ಟ್ಸ್ ಫ್ರಮ್ ದಿಸ್ ಕಲೆಕ್ಷನ್ಸ್ ಆರ್ ಮೇಡ್ ಫಾರ್ ಪೇಪರ್ ಆರ್ ವುಡ್ paper or wood we have divided all objects into groups. One group has objects that are made from paper or wood while other group has the objects that are not made of this material. Similarly we could separate the things that are used for preparing food. ಇದೇ ರೀತಿ ಒಂದು ಪೇಪರಿಂದ ಅಥವಾ ಮರದಿಂದ ಒಂದು ತಯಾರಿಸುವಂಥ ಎಲ್ಲ ವಸ್ತುಗಳನ್ನು ನಾವು ಏನು ಮಾಡ್ತಾ ಹೋಗ್ತೀವಿ ಇಲ್ಲಿ ಸಪ್ರೇಟ್ ಮಾಡ್ತಾ ಹೋಗ್ತೀವಿ ಅಂದರೆ ಸಂಗ್ರಹ ಮಾಡ್ತಾ ಹೋಗ್ತೀವಿ ಬೇರ್ಪಡಿಸ್ತಾ ಹೋಗ್ತೀವಿ ಈ ರೀತಿಯಲ್ಲಿ ಎಲ್ಲ ಒಂದು ವಸ್ತುಗಳನ್ನು ನಾವು ಎರಡು ಗುಂಪುಗಳನ್ನಾಗಿ ಏನು ಮಾಡ್ತಾ ಹೋಗ್ತೀವಿ ಡಿವೈಡ್ ಮಾಡ್ತಾ ಹೋಗ್ತೀವಿ ಒಂದು ಗುಂಪಿನಲ್ಲಿ ಏನು ಮಾಡ್ತಾ ಹೋಗ್ತೀವಿ ಒಂದು ವಸ್ತು ಅಥವಾ ಕಾಗದ ಅಥವಾ ಒಂದು ಪೇಪರಿಂದ ಅಥವಾ ಮರದಿಂದ ಮಾಡ್ತಾ ಹೋಗ್ತೀವಿ ಅಂದರೆ ಆ ಒಂದು ಪೇಪರ್ನ ಆ ಒಂದು ವುಡ್ನ ಎರಡನ್ನೂ ಡಿವೈಡ್ ಮಾಡ್ತಾ ಹೋಗ್ಬಿಟ್ಟು ಅಲ್ಲಲ್ಲಿ ವಸ್ತುಗಳನ್ನ ತಯಾರಿಸ್ತಾ ಹೋಗ್ತೀವಿ ಇದೇ ಥರ ಈ ಥರ ಒಂದು ಗುಂಪುಗಳನ್ನು ಏನು ಮಾಡ್ತಾ ಹೋಗ್ತೀವಿ ಒಂದು ವಸ್ತುಗಳಿಂದ ಅದರದೇ ಆದ ಒಂದು ಗ್ರೂಪ್ನ ಮಾಡ್ತಾ ಹೋಗ್ತೀವಿ ಮತ್ತು ಆಹಾರವನ್ನು ಅಥವಾ ಒಂದು ಫುಡ್ನ ಪ್ರಿಪೇರ್ ಮಾಡೋಕ್ಕೂ ಸಮೇತ ಏನು ಮಾಡ್ತಾ ಹೋಗ್ತೀವಿ ಈ ರೀತಿ ಸಪ್ರೇಟ್ ಆ ಒಂದು ಥಿಂಗ್ಸ್ನ ಆ ಒಂದು ಮೆಟೀರಿಯಲ್ಸ್ನ ನಾವು ಸಪ್ರೇಟ್ ಮಾಡ್ಕೊತಾ ಹೋಗ್ತೀವಿ ಅಂದರೆ ತನ್ನ ಆಹಾರವನ್ನು ಒಂದು ಅಥವಾ ಒಂದು ಫುಡ್ನ ತಯಾರಿಸಲು ಸಮೇತ ಏನು ಮಾಡ್ತೀವಿ ಆ ಒಂದು ಫುಡ್ಗೆ ಒಂದು ಬಳಸಲು ಏನು ಮಾಡ್ತಾ ಹೋಗ್ತೀವಿ ಒಂದು ವಸ್ತುಗಳನ್ನು ನಾವಿಲ್ಲಿ ಒಂದು ಸಪ್ರೇಟ್ ಮಾಡ್ತಾ ಹೋಗ್ತೀವಿ ಅಂದರೆ ಬೇರ್ಪಡಿಸ್ತಾ ಹೋಗ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾನೆ ಲೆಟ್ ಅಸ್ ಬಿ ಲಿಟ್ಲು ಮೋರ್ ಸಿಸ್ಟಮ್ಯಾಟಿಕ್ ಲಿಸ್ಟ್ ಆಲ್ ಆಬ್ಜೆಕ್ಟ್ಸ್ ಇಸ್ ಕಲೆಕ್ಟೆಡ್ ಇಲ್ಲಿ ಟೇಬಲ್ 4.1 ಕೊಡ್ತಾ ಹೋಗಿದ್ದಾನೆ ಇದೇ ರೀತಿಯಲ್ಲಿ ನಾವು ಒಂದು ಸಿಸ್ಟಮ್ಯಾಟಿಕಲ್ಲಿ ಆಬ್ಜೆಕ್ಟ್ಸ್ನ ಕಲೆಕ್ಟ್ ಮಾಡ್ತಾ ಹೋಗಿ ಇನ್ ಟೇಬಲ್ 4.1 ಕೊಟ್ಟಿದ್ದಾನೆ ನೋಡಿ ಟೇಬಲ್ 4.1 Next, try to identify the materials and each is in made up of. We could be fun to make this large table. ಇಲ್ಲಿ ಆಬ್ಜೆಕ್ಟ್ ಟೇಬಲ್ ಒಂದು ಮೆಟೀರಿಯಲ್ಸ್ ಟೇಬಲ್ ಕೊಟ್ಟಿದ್ದಾರೆ ಆಬ್ಜೆಕ್ಟ್ಸ್ನೇ ಬರೀರಿ ಅದರಲ್ಲಿ ಏನು ನೀವು ಮೆಟೀರಿಯಲ್ಸ್ ಯೂಸ್ ಮಾಡಿರ್ತೀರಾ ಅಂದರೆ ಈ ಆಬ್ಜೆಕ್ಟ್ಸ್ನ ಪ್ರಿಪೇರ್ ಮಾಡೋಕ್ಕೆ ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಾ ಅನ್ನೋದಿಲ್ಲಿ ಈ ಕಾಲಂಬಲ್ಲಿ ಬರೀತಾ ಹೋಗಿ ಅಂತ ಕೊಟ್ಟಿದ್ದಾರೆ ಫೈಂಡ್ ಔಟ್ ಮೆಟೀರಿಯಲ್ಸ್ ಟು ಸಮ್ ಆಬ್ಜೆಕ್ಟ್ಸ್ ಆರ್ ಮೇಡ್ ಇನ್ ಸಚ್ ಕೇಸಸ್ ಡಿಸ್ಕಸ್ ದ ಫ್ರೆಂಡ್ಸ್ ಅಥವಾ ಟೀಚರ್ಸ್ ನಿಮ್ಮ ಪೇರೆಂಟ್ಸ್ ಹತ್ರ ಇದನ್ನು ಎಲ್ಪ್ ತೊಗೊಂಡ್ಬಿಟ್ಟು ಡಿಸ್ಕಸ್ ಮಾಡಿ ಆ ಒಂದು ಮೆಟೀರಿಯಲ್ಸ್ನ ಐಡೆಂಟಿಫೈ ಮಾಡ್ತಾ ಹೋಗಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವಿಷ್ಟು ಕೊಟ್ಟಿದ್ದಾರೆ ನೋಡಿ ಆಬ್ಜೆಕ್ಟ್ಸ್ ಆ್ಯಂಡ್ ದ ಮೆಟೀರಿಯಲ್ಸ್ ಫಸ್ಟ್ ಒಂದು ಪ್ಲೇಟ್ ಕೊಟ್ಟಿದ್ದಾರೆ ಆ ಒಂದು ಪ್ಲೇಟಿಗೆ ಯೂಸ್ ಮಾಡೋವಂಥದ್ದು ಒಂದು ಸ್ಟೀಲು ಗ್ಲಾಸು ಪ್ಲಾಸ್ಟಿಕ್ ಎನಿ ಅದರ್ ಯೂಸ್ ಮಾಡ್ತಾ ಹೋಗ್ತೀವಿ ಪೆನ್ ಆದರೆ ಪ್ಲಾಸ್ಟಿಕ್ಕು ಮೆಟಲ್ಸು ಈ ರೀತಿ ಯೂಸ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ನೈಫ್ ತೊಗೊತಾ ಹೋಗ್ತೀರಾ ಇದರಲ್ಲಿ ಯಾವುದು ಈ ಆಬ್ಜೆಕ್ಟಲ್ಲಿ ನೈಫ್ ತೊಗೊತೀರಾ ಚಾಕು ನೈಫು ಅದರಲ್ಲಿ ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಹೋಗ್ತೀರಾ ಸ್ಟೀಲ್ ಯೂಸ್ ಮಾಡ್ತಾ ಹೋಗ್ತೀರಾ ಅಥವಾ ಮೆಟಲ್ ಯೂಸ್ ಮಾಡ್ತಾ ಹೋಗ್ತೀರಾ ವುಡ್ ಯೂಸ್ ಮಾಡ್ತಾ ಹೋಗ್ತೀರಾ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಹೋಗ್ತೀರಾ ಈ ಒಂದು ನೈಫ್ನ ಪ್ರಿಪೇರ್ ಮಾಡೋಕ್ಕೆ ಈ ರೀತಿ ಇರುವಂಥ ಒಂದು ಆಬ್ಜೆಕ್ಟ್ಸ್ನ ಬರೀತಾ ಹೋಗಬೇಕು ನೆಕ್ಸ್ಟ್ ಬನ್ನೀಸ್ ಆ್ಯಕ್ಟಿವಿಟಿ 2 ಇನ್ ಟೇಬಲ್ 4.2 ಲಿಸ್ಟ್ ಸಮ್ ಕಾಮನ್ ಮೆಟೀರಿಯಲ್ಸ್ ಈ ರೀತಿ ಕಾಮನ್ ಇರುವಂಥ ಒಂದು ಮೆಟೀರಿಯಲ್ಸ್ನ ಅಥವಾ ಒಂದು ಅದಕ್ಕಿಂತ ಒಂದು ಮೋರ್ ಜಾಸ್ತಿ ಮೆಟೀರಿಯಲ್ಸ್ನ ಏನು ಮಾಡ್ತಾ ಬಂದರೆ ಇನ್ ಕಾಲಮ್ 1 ಕಾಲಮ್ 2 ಅಲ್ಲಿ ಬರೀತಾ ಹೋಗಿ ದಟ್ ಯು ನೌ ಟು ಟ್ರೈ ಆ್ಯಂಡ್ ಥಿಂಕ್ ಎವ್ರಿ ಡೇ ಆಬ್ಜೆಕ್ಟ್ಸ್ ಪ್ರತಿನಿತ್ಯ ನೀವು ಇದನ್ನು ಎವ್ರಿ ಡೇ ಪ್ರತಿನಿತ್ಯ ಒಂದು ಆಬ್ಜೆಕ್ಟ್ಸ್ನ ನೋಡ್ತಾ ಹೋಗ್ತೀವಿ ಪ್ರತಿನಿತ್ಯ ಆಬ್ಜೆಕ್ಟ್ಸ್ನ ನೋಡಿಬಿಟ್ಟು ಅದರಲ್ಲಿ ಏನು ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊತ ಹೋಗ್ಬಿಟ್ಟು ಯೂಸ್ ಮಾಡ್ಕೊತಾರೆ ಅಂದ್ಬಿಟ್ಟು ಇಲ್ಲಿ ನೀವು ಟೇಬಲ್ 4.2 ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್ ದಟ್ ಆರ್ ಮೇಡ್ ಫ್ರಮ್ ಸೇಮ್ ಮೆಟೀರಿಯಲ್ಸ್ ಇಲ್ಲಿ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ 2 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಲೆದರ್ ಯೂಸ್ ಮಾಡಬೇಕು ಅಂತಂದರೆ ಇಲ್ಲಿ ನಾವು ಯಾವ ಒಂದು ಆಬ್ಜೆಕ್ಟ್ಸ್ನ ಅಂದರೆ ಮೆಟೀರಿಯಲ್ ಲೆದರ್ ಇದೆ
ಆಬ್ಜೆಕ್ಟ್ಸ್ ಯಾವುದು, ಈ ಲೆದರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಆಬ್ಜೆಕ್ಟ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀರಾ. ಲೆದರ್ ಯೂಸ್ ಮಾಡ್ಕೊಂಡು ಶೂಸು, ಬೆಲ್ಟ್, ಪರ್ಸಸ್, ಈ ರೀತಿ ಇರುವಂಥ ಒಂದು ಲೆದರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಆಬ್ಜೆಕ್ಟ್ಸ್ನ ತಯಾರಿಸ್ತಾ ಹೋಗ್ತೀರಾ. ನೆಕ್ಸ್ಟ್ ಈಸ್ ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾ ಹೋಗ್ತೀರಾ, ಚೇರು, ಟೇಬಲ್ಲು, ಈ ರೀತಿ ಇರುವಂಥ ಒಂದು ಪ್ಲಾಸ್ಟಿಕ್ನ ಯೂಸ್ ಮಾಡಿಕೊಂಡು ಈ ಆಬ್ಜೆಕ್ಟ್ನ ತಯಾರಿಸ್ತಾ ಹೋಗ್ತೀರಾ. ನೆಕ್ಸ್ಟ್ ಕಾಟನ್ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಆಬ್ಜೆಕ್ಟ್ ತಯಾರಿಸ್ತಾ ಹೋಗ್ತೀರಾ, ಕ್ಲಾತ್ ತಯಾರಿಸ್ತಾ ಹೋಗ್ತೀರಾ. ಮತ್ತು ಬ್ಯಾಂಡೇಜಸ್ಸು, ಬೆಡ್ಶೀಟ್ಸು, ಈ ರೀತಿ ಇರುವಂತಹ ಒಂದು ಕಾಟನ್ನ ತಯಾರಿಸ್ಬಿಟ್ಟು ಈ